ಇಲ್ಲಿ ನೋಡ್ರಿ ಎಲ್ಲ ಮಾರ್ಕಿಂಗ್ ಮಾಡ್ತಿದ್ದೀನಿ ಇವತ್ತು. ನಾಳೆ ಪೂಜೆ ಮಾಡಿಬಿಡ್ರಿ. ಎಷ್ಟು ಗಂಟೆಗೆ ಪೂಜೆ ಮಾಡೋದು ನೀವು? ಕೇಳ್ಕೊಂಬಂದಿದ್ದೀವಣ್ಣ. 9 ಗಂಟೆಗೆ ಅಂತ ಹೇಳವ್ರೆ. ಅದಕ್ಕೆ ನಾಳೆ ದಿನನೂ ಚೆನ್ನಾಗೈತಂತೆ. ಅದಕ್ಕೆ ನಾಳೆನೇ ಮಾಡ್ತೀವಿ ಪೂಜೆನ. ನಾಳೆ ಪೂಜೆ ಮಾಡಿಬಿಟ್ರೆ ಇನ್ನೇನು ನೀವು ಕೆಲಸ ಸ್ಟಾರ್ಟ್ ಮಾಡ್ತೀರಲ್ಲ. ಸರಿ ಆಯಿತು, ನೀವು ನಾಳೆ ಪೂಜೆ ಮಾಡಿಬಿಡ್ರಿ. ಪೂಜೆ ಮಾಡಿಬಿಟ್ರೆ ನಾವು ಮುಂದಿನ ಕೆಲಸ ನಾವು ಸ್ಟಾರ್ಟ್ ಮಾಡೋದಕ್ಕೆ ಸರಿಯಾಗುತ್ತೆ. ಮೇನ್ ಪೂಜೆ ಮಾಡಬೇಕು. ಮಾಡಿಬಿಡಿ ಬೇಗನ. ನಾಳೆ ಮಾಡಿದರೆ ನಾವು ನಾಳೆಯಿಂದ ಎಲ್ಲ ಗುಂಡಿ ತೆಗೆಸ್ಬಿಟ್ಟು ಎಲ್ಲ ಪಿಲ್ಲರ್ ಹಾಕ್ಸ್ತೀನಿ. ಎಲ್ಲ ಪಿಲ್ಲರ್ ಹಾಕ್ಸಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಬೇಗ ಬೇಗ. ಯಾಕಂದರೆ ವರ್ಷದೊಳಗೆ ನಾವು ಕೆಲಸ ಮುಗಿಸಿದ್ರೆ ನಮಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ. ವರ್ಷದ ಮೇಲೆ ಆಗಿಬಿಟ್ರೆ ಎಲ್ಲ ಈಗ ವರ್ಷ ಕಳೆದಂಗೆಲ್ಲ ಜಾಸ್ತಿ ಆಗ್ತಾ ಇರುತ್ತಲ್ಲ ಮೆಟೀರಿಯಲ್ಸು, ಮತ್ತು ನಮಗೆ ಲಾಸ್ ಆಗುತ್ತೆ. ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೆಲಸ ಮುಗಿಸ್ಕೊಡ್ರಿ, ಸರಿನಾ? ನಮಗೂ ಬೇಗ ಬೇಗ ಆಗ್ಬೇಕು ನಮಗೂ. ಯಾಕಂದರೆ ಅಲ್ಲೆಲ್ಲ ಬಂದರು ಹೋದ್ರೂ ಸಣ್ಣದಾಗಿ ಐತೆ. ಅದಕ್ಕೆ ಬೇಗ ನಮಗೂ ಆಗಬೇಕು. ನೀವು ಬೇಗ ಆದಷ್ಟು ಬೇಗ ನಮಗೂ ಕೆಲಸ ಮುಗಿಸ್ಕೊಡ್ರಿ. ಎಲ್ಲ ಮಾರ್ಕಿಂಗ್ ಮಾಡಿದ್ದಾರೆ ಎಲ್ಲನಾ? ಯಾವಾಗ ಸ್ಟಾರ್ಟ್ ಮಾಡ್ತಾರೆ ವರ್ಷಿತಾ? ಇವತ್ತೆಲ್ಲ ಮಾರ್ಕಿಂಗ್ ಮಾಡಿದಾರಣ್ಣ. ನಾಳೆ ಪೂಜೆ ಮಾಡಬೇಕು. ನಾವು ಪೂಜೆ ಮಾಡೋದೊಂದು ಮಾಡಿಬಿಟ್ರೆ ಅವ್ರು ಬೇಗ ಬೇಗ ಅವರೆಲ್ಲ ಕೆಲಸ ಮುಗಿಸ್ಕೊಬಿಡ್ತಾರೆ. ಎಲ್ಲನ ದೊಡ್ಡದಾಗೆ ಹಾಕ್ಸಿದೀವಲ್ಲ, ರೂಮ್ ಎಲ್ಲ ಸ್ವಲ್ಪ ದೊಡ್ಡದಾಗೆ ಇರಬೇಕು ಅಂತ ಹೇಳಿ ದೊಡ್ಡದಾಗೆ ಮಾಡಿಸಿದೀವಿ ಕಣಣ್ಣ. ಅಯ್ಯೋ ಭಾಳ ದೊಡ್ಡದಾಯ್ತು ವರ್ಷಿತಾ. ಅಯ್ಯೋ ಇದಕ್ಕೆ ಎಷ್ಟೊಂದು ತರಬೇಕಪ್ಪ ಬಂಡವಾಳನ? ಜಾಸ್ತಿ ಬಂಡವಾಳ ಬೇಕಪ್ಪ. ಎಷ್ಟು ಆಯ ಇದು? ನನಗೆ ಹೇಳ್ದೆ ಕಣಪ್ಪ, ಈ ಟೊಕನ್ ಬೇಡ ಅಂತ ಅಂದರೆ ಈ ಹುಡುಗರು ಅವ್ರ ಸೀತಾ ಇವ್ರ ಅಮ್ಮಯ್ಯ ಎಲ್ಲ ಸೇರ್ಕೊಂಡು ಬಿಡು ಸ್ವಲ್ಪ ದೊಡ್ಡದಾಗೆ ಇರಲಿ ಅಂತ ಹೇಳಿ ದೊಡ್ಡದಾಗೆ ಹಾಕ್ಸಿವ್ರು. ನಾನು ಒಂದಿಟ್ಟು ಬಂಡವಾಳ ಸ್ಯಾನೆ ಬೇಕಾಗುತ್ತೆ ಅಂತ ಅಂದರೆ ಅಯ್ಯಪ್ಪ ಕಟ್ತೀವಿ, ಒಂದಿಟ್ಟು ದೊಡ್ಡದೇ ಕಟ್ಟಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ ಕಣಪ್ಪ. ನನಗೆ ಇದು ನೋಡಿರೋ ಭಯವಾಗುತ್ತೆ. ಏಳು ದೊಡ್ಡದಾಗೈತಿ ಅಮ್ಮಂಗೆ ಆಗುತ್ತೆ. ಅಣ್ಣ ಅಲ್ಲಿರೋದು ಇವಾಗ ಸಣ್ಣದು. ಇವಾಗ ಇದನ್ನು ಸಣ್ಣದು ಮಾಡ್ಕೊಂಡ್ರೆ ಸುಮ್ಮನೆ ಇಕ್ಕಟ್ಟಾಗಲ್ವಾ? ಅದು ಸಣ್ಣದು ಅಂತ ಹೇಳಿ ಮನೆ ಕಟ್ತಾ ಇದ್ದೀವಿ. ಸ್ವಲ್ಪ ದೊಡ್ಡದಾಗೆ ಇರ್ಬೇಕು. ಮತ್ತೆ 25 ಆಯಿ ಐತೆ. 25 ಆಯ್ದು ಮನೆ. ಈ ಕಡೆ 10 ಅಡಿ, ಮುಂದಕ್ಕೆ 10 ಅಡಿ ಕೆನಾಫ್ ಬರುತ್ತೆ, ಸೈಡಾಗಿ 10 ಅಡಿ ಕೆನಾಫ್ ಬರುತ್ತೆ. ಅದಕ್ಕೆ ಮೇಲ್ಗಡೆ 2 ರೂಮ್ ಮಾಡೋಣ, ಸಿಂಪಲಾಗಿ 2 ರೂಮ್ ಮಾಡೋಣ ಅಂತ ಹೇಳಿ. ಜಾಸ್ತಿ ಬಂಡವಾಳ ಬೇಕಮ್ಮ ವರ್ಷಿತ. ಸುಮ್ಮನೆ ಅಲ್ಲ, ಈಗ ಮನೆ ಕಟ್ಟಬೇಕಂದ್ರೆ ಸುಮ್ಮನೆ ಆಗೋದಿಲ್ಲ. ಕೈಯಾಗೆ ಬಂಡವಾಳ ಇಡ್ಬೇಕು ಕಣಮ್ಮ. ಇಷ್ಟೊಂದು ಮನೆ, ಇಷ್ಟು ದೊಡ್ಡ ಮನೇನ, ಎಷ್ಟೊಂದು ಪಿಲ್ಲರ್ ಎಷ್ಟು ಬರ್ತಾವಣ್ಣ ನೋಡು. ಅಯ್ಯಪ್ಪ 1 2 3 4 5 6 7 8 9 10 11 ಪಿಲ್ಲರ್ ಬಂದಿದ್ದಾವೆ. ಅಯ್ಯಪ್ಪ 11 ಪಿಲ್ಲರು ಎಷ್ಟು ದೊಡ್ಡ ಮನೆ ಆಗುತ್ತೆ ವರ್ಷಿತ? ಸ್ವಲ್ಪ ನೋಡ್ಕೊಂಡು ಹಾಕ್ರಿ. ಈಗ ಯಾರು ದುಡಿಯೋರಿಲ್ಲ, ಏನಿಲ್ಲ. ಹೆಂಗೋ ಅಡ್ಜಸ್ಟ್ ಆಗುತ್ತೆ ಬಿಡೋಣ. ಹೆಂಗ ಅತ್ಲಾಗೆ ಕಟ್ಟಿದ್ರೆ ಆಗುತ್ತೆ. ಅದೇ ಹೇಳ್ದೆ ಇವ್ರಿಗೆ. 17 19 ಒಂದೈತೆ, ಮತ್ತು 21 17 ಒಂದೈತೆ. ಸ್ವಲ್ಪ ಆಯ ಕಡಿಮೆದು ಐತೆ, ಅದನ್ನು ಹಾಕ್ರಿ. 17 19 ಹಾಕ್ರಿ ಅಂತ ಹೇಳಿದೆ. ಇವರು ಇಲ್ಲ ನಮಗೆ ದೊಡ್ಡದಾಗೆ ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಇಷ್ಟು ಹಾಕಿದ್ದೀವಪ್ಪ. ಅವ್ರು ಎಷ್ಟು ಹೇಳಿದ್ರೆ ಅಷ್ಟು ಹಾಕಿದ್ದೀವಿ. ಇಲ್ಲ ಬಿಡ್ರಿ ಅಣ್ಣ, ನಾವೆಲ್ಲ ಕಟ್ಟಿಸ್ತೀವಿ. ಮುಂದೆ ನಿಂತ್ಕೊಂಡು ನಾವು ಇದೊಂದು ಕೈ ಹಾಕಿದ್ದೀವಿ ಅಂದಮೇಲೆ ನಾವೆಲ್ಲ ಕಟ್ಟಿಸ್ತೀವಿ, ಸುಮ್ಕಿರು. ನನಗೆ ಹಂಗೆ ಹೊಂದಿಸ್ಬೇಕಪ್ಪ, ದುಡ್ಡು ಕಾಸು ಮಂಗೆ ಆಗುತ್ತೆ, ಬೈಯೋದಂಗೆ ಆಗುತ್ತೆ. ಕಣ್ವರ್ಸಿತ ನೀನೇನಮ್ಮ ನೀನು ಸುಮ್ಮನೆ ಹಾಕಿಸ್ಬಿಟ್ಟೆ. ಎಲ್ಲರೂ ಹಂಗೆ ಅಂತಾರೆ, ರಮೇಶಪ್ಪ ದೊಡ್ಡದಾತು ಅಂತಾರೆ ಎಲ್ಲನ. ನನಗೆ ಬೈಯೋದಂಗೆ ಆಗುತ್ತೆ ಕಣಮ್ಮ. ದುಡ್ಡು ಎಲ್ಲಿ ತರನಿ ಹೇಳು? ಸುಮ್ಕಿರಪ್ಪ, ನಾವೆಲ್ಲ ಇದೀವಲ್ಲ, ನಾವೆಲ್ಲ ಮಾಡ್ತೀವಿ. ನಾವೆಲ್ಲ ಹೆಂಗೆ ಹೊಂದಿಸ್ತೀವಿ, ಸುಮ್ಕಿರು, ಸರಿನಾ? ನಾನು ಗೌತಮ್ಗೆ ಹೇಳ್ತೀನಿ. ಗೌತಮ್ಗೆ ಹೇಳಿ ಮನೆ ಕಟ್ಟೋವರೆಗೂ ನಾವು ಬೇಕಾದ್ರೆ ಈಟ ನಾವು ನೋಡ್ಕೊಂತೀವಿ, ಸುಮ್ಮನಿರು. ಅವರೇನು ನಮ್ಮ ಮಾವನು ಅಂತವ್ರಲ್ಲ, ನನ್ನ ಗಂಡನು ಅಂತವ್ರಲ್ಲ. ನಾವೆಲ್ಲ ನೋಡ್ಕೊಂತೀವಿ. ಸುಮ್ಕಿರು, ನೀನು ಯೋಚನೆ ಮಾಡಬೇಡ, ಸರಿನಾ? ನೀನೇನು ತಲೆ ಕೆಡಿಸ್ಕೋಬೇಡ, ಟೆನ್ಷನ್ ತಾಬೇಡ. ನಿಮ್ಮ ಅಪ್ಪವರು ಸ್ವಲ್ಪ ಟೆನ್ಷನ್ ಮಾಡ್ಕೊಂತಾರೆ ಕಣಮ್ಮ. ಅವರು ಯಾಕಂಗೆ ಟೆನ್ಷನ್ ಮಾಡ್ಕೊಂತಾರೆ ಗೊತ್ತಾಗಲ್ಲ. ನಮ್ಮ ಚಿಕ್ಕಪ್ಪಗೆ ಸ್ವಲ್ಪ BP ಜಾಸ್ತಿ ಹೇಳು, ಅದಕ್ಕೆ ಸ್ವಲ್ಪ ಟೆನ್ಷನ್ ಮಾಡ್ಕೊಂತಾರೆ. ಬಿಡು, ಅವರು ವರ್ಷಿತ ಅವ್ರು ಅಷ್ಟು ಧೈರ್ಯವಾಗಿ ಹೇಳ್ಬೇಕಾದ್ರೆ ಬಿಡು ಚಿಕ್ಕಪ್ಪ, ನೀನು ಯಾಕೆ ಅಷ್ಟೊಂದು ಟೆನ್ಷನ್ ತಗೊಂತೀಯ? ಚಿರು ಇದು ಬೇರೆ ಇದಾನಲ್ಲ, ಅವ್ನು ಮಾಡಿಸ್ತಾನೆ. ಹೂನಣ್ಣ, ಈ ಜನ ಬೇರೆನೇ ಸುಮ್ಮನಿರಲ್ವಾ? ಆಗ್ಲೆಲ್ಲ ಬಂದು ರಮೇಶಪ್ಪ ಹಂಗಾಯ್ತು ಹಿಂಗಾಯ್ತು ಹಂಗೆ ಹಿಂಗೆ ಅಂತ ಎಲ್ಲೂ ಟೆನ್ಷನ್ ಕೊಡ್ತಾರೆ. ನಮ್ಮಪ್ಪ ಜನ ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ. ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಳುತ್ತೆ. ಮತ್ತು ಸುಮ್ಮನೆ ಅಲ್ಲ, ನಾವು ಅದೊಂದು ಈಟ್ ಮನೆ ಕಟ್ಕೋಬೇಕಂದ್ರೆ ನಾವು ಅವಾಗ ಯೋಟ್ ಪಾಠ ಬಿದ್ವಿ. ಅದೊಂದು ಈಟ್ ಮಾಡ್ಕೋಬೇಕಂದ್ರೆ ಈಟ್ ದೊಡ್ಡ ಮನೆ ಇವಾಗ ಹೆಂಗಪ್ಪ ಕೊಟ್ಟದು ಅಮ್ಮಂಗೆ ಆಗ್ತಾೈತಿ. ಅದೇ ಒಂಥರ ತಲೆ ಬಿಸಿ ಆದಂಗೆ ಆಗ್ತಾಯಿತ್ತು ಅಷ್ಟೇ. ಅಲ್ಲ, ನೀವು ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಇವಾಗ ಯೋಚನೆ ಮಾಡಿದ್ರೆ ಹೆಂಗೆ ರಮೇಶಪ್ಪ ಅವರೇ ನೀವು? ಅಣ್ಣ ನಾವೆಲ್ಲನ ಇದ್ದೀವಿ, ಸುಮ್ಮನಿರಿ. ಹಂಗೆ ನಮ್ಮ ಅಪ್ಪವರು ಸ್ವಲ್ಪ ಯಾರಾದರೂ ಸ್ವಲ್ಪ ಏನಾದರೂ ಹೇಳ್ಬಿಟ್ರೆ ಅದಕ್ಕೆ ಟೆನ್ಷನ್ ಮಾಡ್ಕೊತಾರೆ. ಏನಿಲ್ಲ ಬಿಡ್ರಿ, ನಾವೆಲ್ಲ ಇದ್ದೀವಿ, ನಾವೆಲ್ಲ ಮಾಡಿಸ್ತೀವಿ. ನೋಡ್ರಪ್ಪ, ಹೆಣ್ಮಕ್ಳಾಗಿ ಅವ್ರು ಎಷ್ಟು ಧೈರ್ಯ ತಗೊಂಡು ಅವ್ರು ಎಷ್ಟು ಧೈರ್ಯವಾಗಿ ಮಾತಾಡ್ತಾರೆ ನಿಮ್ಮ ಮಗಳು. ನೀವು ಟೆನ್ಷನ್ ತೊಗೊಳ್ತೀರಲ್ಲ ರಮೇಶಪ್ಪ ಅವರೇ. ಅಣ್ಣೋ ಸುಮ್ಮನೆ ಹುಡುಗಾಟದ ಮಾತಲ್ಲ. ಈಗ ನಮ್ಮನೆಗೆ ದುಡಿಯೋರು ಯಾರೂ ಇಲ್ಲ, ಗಂಡು ಮಕ್ಳು ಯಾರೂ ಇಲ್ಲ, ಏನಿಲ್ಲ. ಅದಕ್ಕೇ ಹೆಂಗಪ್ಪ ಏನಪ್ಪ ಯಾತಪ್ಪ ಅಂತ ನಮಗೊಂದಿಟ್ಟು ಬೈಯೋದಂಗಾಗುತ್ತೆ. ಅಯ್ಯೋ, ಯಾವುದೇ ಆಗಲಿ ಭಯಪಟ್ಟರೆ ಆ ಕೆಲಸ ಅಲ್ಲೇ ನಿಲ್ಲುತ್ತೆ. ಮುನ್ನುಗ್ಗಿ ಅದು ಏನೇ ಆಗಲಿ ಮಾಡ್ತೀವಿ ಅನ್ಬೇಕು. ಆವಾಗಲೇ ಅದು ಕೆಲಸ ಸಕ್ಸಸ್ ಆಗೋದು. ಅದು ಏನಾಗುತ್ತೆ ತೊಂದರೆ ಆಗುತ್ತೆ ಅಂತ ಎದ್ರುಕೊಂಡು ಆಗೋದಿಲ್ಲ ಅಂತ ಕೂತ್ಕೊಂಡ್ರೆ ಅದು ಅಲ್ಲೇ ಇರುತ್ತೆ. ಮಾಡೋ ಮನಸ್ಸಿದ್ದು ನಾವು ಮಾಡ್ತೀವಿ ಅನ್ನೋದೊಂದು ಧೈರ್ಯ ತಗೊಂಡು ನಾವು ಮುನ್ನುಗ್ಗಿದ್ರೆ ಮಾತ್ರ ಕೆಲಸ ಸಕ್ಸಸ್ ಆಗೋದು ರಮೇಶಪ್ಪ ಅವರೇ. ಟೆನ್ಷನ್ ತೊಗೊಂಡ್ರೆ ಯಾವುದೂ ಆಗಲ್ಲ.
ಕೂಲಾಗೆಲ್ಲ ಕೆಲಸ ಮಾಡ್ತಾ ಇರಬೇಕು. ನಾನು ಎಷ್ಟು ಮನೆ ಇದು ಸೇರಿ 50 ಮನೆ ಕೆಲಸ ಮಾಡಿಸ್ತಾ ಇದ್ದೀನಿ ಇವಾಗ. 50 ಮನೆ ಬೆಂಗಳೂರಲ್ಲಿ ಕಾಂಟ್ರಾಕ್ಟ್ ತೊಗೊಂಡಿದ್ದೀನಿ. ಇಲ್ಲೇ ಇದ್ದು ಅಲ್ಲಿಗೂ ಕೂಡ ಓಡಾಡ್ಕೊಂಡು ಮಾಡ್ತಾಯಿದ್ದೀನಿ. ಮತ್ತು ಟೌನಲ್ಲಿ ಒಂದು 10-15 ಮನೆಗಳಿದ್ದಾವೆ. ನಿಮ್ಮೂರಲ್ಲೇ ಇಲ್ಲೇ ಒಂದು 5-6 ಕಾಂಟ್ರಾಕ್ಟ್ ತೊಗೊಂಡಿದ್ದೀನಿ. ಮತ್ತು ಪಕ್ಕದೂರಲ್ಲೆಲ್ಲನ ಒಂದು 5-5 ಮನೆಗಳಿದ್ದಾವೆ. ಎಲ್ಲ ಎಷ್ಟೊಂದು ಮನೆಗಳು ಸಿಕ್ಕಿದ್ದಾವೆ ನನಗೆ. ಎಲ್ಲ ಒಂದು ಸ್ವಲ್ಪನೂ ನಾನು ಟೆನ್ಷನ್ ತಗೊಳ್ದಲೇ ಕೂಲಾಗೆಲ್ಲ ನಾನು ಕೆಲಸ ಮಾಡಿಸ್ತಾ ಇಲ್ವಾ? ಟೆನ್ಷನ್ ತಗೊಂಡ್ರೆ ಆಗಲ್ಲ, ಯಾವ ಕೆಲಸನೂ ಆಗಲ್ಲ. ಟೆನ್ಷನ್ ತಗೊಂಡ್ರೆ ನಮ್ಮ ಆರೋಗ್ಯಕ್ಕೂ ತೊಂದರೆ, ಮತ್ತು ಕೆಲಸನೂ ಆಗೋದಿಲ್ಲ. ಸುಮ್ಮನೆ ತಲೆ ಬಿಸಿ, ಕೂಲಾಗಿರಬೇಕು. ಆಯ್ತೇನಣ್ಣ ಎಲ್ಲ ಮಾರ್ಕಿಂಗ್ ಮಾಡೋದು? ಹ್ಞೂ ಆಯ್ತಮ್ಮ, ಎಲ್ಲ ಆಗ್ಬಿಡ್ತು. ನೀವು ನಾಳೆ ಪೂಜೆ ಮಾಡಿಬಿಡ್ರಿ. ಅಲ್ಲಿ ದೇವ್ರ ಮೂಲೆಯಲ್ಲಿ ಸ್ವಲ್ಪನೂ ತೆಗೆಸ್ಬಿಟ್ಟಿದ್ದೀನಿ ನಾಳೆ ಪೂಜೆ ಮಾಡೋದಕ್ಕೆ. ಅಲ್ಲಿ ಈಗ ಸೈಜ್ಗಳೆಲ್ಲ ಬಂದಿದ್ದಾವೆ, ಎಲ್ಲ ಏರ್ಸಿದ್ದೀನಿ. ಇನ್ನೇನು ನೀವು ಒಂದು ಸ್ವಲ್ಪ ಪೂಜೆ ಮಾಡಿಬಿಟ್ರೆ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನಾಳೆಯಿಂದಲೇ ಸ್ಟಾರ್ಟ್ ಮಾಡ್ತೀನಿ ನನ್ನ ಕೆಲಸನ. ಹ್ಞೂ ಸರಿ ಅಣ್ಣ ಆಯ್ತು. ನಾಳೆ ಕೇಳ್ಕೊಂಬಂದಿದ್ದೀವಿ ನಾಳೆ ನೀವು ಹೋಗಿ. ನಾಳೆ 9 ಗಂಟೆಯಿಂದ ಟೈಮ್ ಚೆನ್ನಾಗೈತೆ ಮಾಡಿರಿ ಅಂತ ಹೇಳವ್ರೆ. ರಾಜಯೋಗ ಐತಂತೆ ನಾಳೆ, ಚೆನ್ನಾಗೈತಂತೆ ಟೈಮು. ಅದಕ್ಕೆ ನಾಳೆ ಮಾಡ್ತೀವಿ ಅಣ್ಣ. ಹಾಂ ಸರಿ ಆಯ್ತಮ್ಮ, ಆಯಿತು ಬರ್ತೀವಿ. ಹ್ಞೂ ಸರಿ ಅಣ್ಣ ಆಯಿತು. ಅಯ್ಯಪ್ಪ ಅವ ಅಣ್ಣ ಇನ್ನೂ ಹಂಗೇನೆ ಕಣಮ್ಮ. ಓಟೊಂದಾತು ಈಗ ಇದಕ್ಕೆ ಒಂದು 30-35 ಲಕ್ಷ ಬೇಕು ಅಂತ ಹೇಳೈತಿ. ಮ್ಯಾಲೆ ಬೇರೆ ಕಟ್ತೀವಿ ಅಂದರೆ ಒಂದು 35-40 ಲಕ್ಷ ಬೇಕು ಅಂತ ಹೇಳೈತವಣ್ಣಯ್ಯ. ಸುಮ್ಕಿರಪ್ಪ, ನೀನು ಯಾಕೆ ಟೆನ್ಷನ್ ತಗೊಂತೀಯ? ನಮ್ಮ ಸೀತ ನಾನು ಧೈರ್ಯವಾಗಿ ಮಾಡಿಸ್ತೀನಿ ಅಂತ ಹೇಳಿ ಅಲ್ಲಿ ಜವಾಬ್ದಾರಿ ತಗೊಂಡವಳೆ. ಸುಮ್ಮನಿರೋಳೆಲ್ಲ ಮಾಡಿಸ್ತಾಳೆ. ಹ್ಞೂ ಕಣ್ಮಮ್ಮ, ಅಣ್ಣ ಹೇಳ್ದಂಗೆ ಯಾವುದೂ ಟೆನ್ಷನ್ ತಮ್ಮಲಿಲ್ಲ ಅಂದರೆ ಕೆಲಸ ಚೆನ್ನಾಗಾಗುತ್ತೆ. ಟೆನ್ಷನ್ ತಗೊಂಡ್ರೆ ಕೆಲಸ ಚೆನ್ನಾಗಿ ಆಗಲ್ಲ. ಸುಮ್ಮನೆ ಸಮಾಧಾನದಾಗಿದ್ದರೆ ಎಲ್ಲ ಆಗುತ್ತೆ. ಅಲ್ಲ ನಮ್ಮ ಅಪ್ಪ ಅಂತೂ ಎಪ್ಪತ್ತಲೇ ಕೆಡಿಸ್ಕೊಂಬುತ್ತೆ. ಅಯ್ಯಯ್ಯ ಅವ್ರು ಮಾರ್ಕಿಂಗ್ ಮಾಡ್ತಾ ಇದ್ದಾರೆ. ಅಣ್ಣ ಸ್ವಲ್ಪ ಸಣ್ಣದಾಗೆ ಮಾಡೋಣ ಅಂಬುತ್ತೆ. ಸಣ್ಣದಾಗ ಮಾಡಂಗಿದ್ರೆ ಇಲ್ಲಿ ಯಾಕೆ ಕಟ್ಬೇಕಮ್ಮ ಮನೇನ? ಅಲ್ಲಿ ಸಣ್ಣದಾಗೈತೆ ಅಲ್ಲಿ ಕಟ್ಟಂತ ತಾನು ಇಲ್ಲಿ ಮಾಡ್ತಾ ಇರೋದು. ಸ್ವಲ್ಪ ದೊಡ್ಡದಾಗೆ ಮಾಡಬೇಕು. ಸುಮ್ಮನಿರಪ್ಪ, ನೀನು ಯಾಕೆ ಟೆನ್ಷನ್ ತಗೊಂತೀಯ? ಹೇಳತ್ಲಾಗೆ ಅಯ್ಯೋ ಮಳೆ ಬತ್ತೈತೆ, ಸಿಮೆಂಟ್ ಬರುತ್ತೆ, ಎಲ್ಗೆ ಹಾಕ್ಸೋಣ, ಜಲ್ಲಿ ಬತ್ತೈತೆ ಅಂತ ಹೇಳಿ ಟೆನ್ಷನ್ ತಮ್ಮತ್ತು ನಮ್ಮಪ್ಪ. ಹೇಳತ್ಲಾಗ ಅದು ಯಾಕಂಗೆ ಟೆನ್ಷನ್ ತಮ್ತೀಯಪ್ಪ ನೀನು? ಕೂಲಾಗಿರೋದು ಕಲಿ ನೀನು. ನಿಮ್ಮಪ್ಪ ಹೆಂಗೆ ಮತ್ತೆ ಯಾವ ಕೆಲಸನೂ ಮುಂದೆ ಬಿದ್ದು ಮಾಡಲ್ಲ. ಅದೇನಾಗುತ್ತೋ ಏನೋ ಅಂತ ಮುಂಚೆಗೆ ಹೆದರಿಕೆ ಮುತ್ತಿ. ನಂಗೇನೆ ನಿಮ್ಮನ್ನು ಓದಿಸ್ಬೇಕಾದ್ರೂ ಹಂಗೇನೆ ಹೇಳತ್ಲಾಗಿ. ಬೇಡಮ್ಮ ದೊಡ್ಡೋದು ಓದಿಸಿರಿ ಆಗಲ್ಲ ಅಂತ. ಸುಮ್ಮನಿರು, ನಾನೆಲ್ಲ ಇನ್ನು ನಾನು ಕೋಳಿ ಮಾಡಾಗ್ಲಲ್ಲಿ ಓದಿಸ್ತೀನಿ ಅಂತ ನಾನು ಪಾಠಕ್ಕೆ ಮುಂದೆ ಕಳಿಸಿಕ್ಕೆ ಇವತ್ತು ನೋಡಿ ಹಂಗೆ. ನಿಮ್ಮಪ್ಪ ಹೆಂಗೆ ಮತ್ತೆ ಯಾವ್ದು ಕನಾಗ್ಲಿ ಬರೀ ಹಿಂಗೆ ಕೆಳಕ್ಕೆ ಹೋಗಾನೆ. ಮುಂದಕ್ಕೆ ಹೋಗೋಣ ಬಿಡು, ಅದೇನಾಗುತ್ತೆ ನೋಡೋಣ ಅಂತ ಹೇಳಿ ಮುಂದಕ್ಕೆ ಹೋಗಲ್ಲ. ಏನು ಎತ್ತಲೋ ಅಂತ ಹೆದರಿಕೆ ಮುತ್ತಿ. ಸುಮ್ಮನೆ ಯಾಕೆ ಕಟ್ಟಾನ? ಏನು ಒಟ್ಟು ಒಂದೇ ಸತಿ ಕೊಡೋಂಗಿಲ್ಲ. ಇವರೆಲ್ಲ ಕೆಲಸ ಚೆನ್ನಾಗಿ ಮಾಡಿಕೊಡ್ತಾರೆ ನೋಡು. ನಾಳೆ ಮಾತಾಡಿದ್ದಕ್ಕೆ ಬಂದಾಳೆ, ಇವಾಗ ಮಾರ್ಕಿಂಗ್ ಮಾಡಿದ್ರೆ ನಾ ಪೂಜೆ ಮಾಡಿಬಿಟ್ರೆ ನಾಳೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅವ್ರೇನು ನಿಲ್ಸೋದಿಲ್ಲ, ಪಟ ವರ್ಷಂಬಷ್ಟೊತ್ತಿಗೆ ಕೆಲಸ ಮುಗಿಸ್ತಾರೆ ಅವರು. ನಮ್ಮ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ತಗೊಂಡ್ರೆ ವರ್ಷಕ್ಕೆ ಮುಗಿಸ್ಬೇಕು. ವರ್ಷಕ್ಕೆ ಮುಗಿಸಿದ್ರೇ ಅವ್ರಿಗೂ ಪಾಪ ಚೆನ್ನಾಗಿ ಉಳಿಯೋದು. ಇಲ್ಲಾಂದರೆ ವರ್ಷ ಆದಂಗೆಲ್ಲ ಅವ್ರಿಗೂ ರೇಟ್ ಜಾಸ್ತಿ ಆಗ್ತಿರುತ್ತಲ್ಲ ಮೆಟೀರಿಯಲ್ಸ್ ರೇಟ್ಗಳು. ಅದಕ್ಕೆ ಅವ್ರು ಬೇಗ ಮುಗಿಸ್ಬಿಡ್ತಾರೆ ಕೆಲಸನ. ಅದು ದುಡ್ಡು ಅನ್ಸೋದೇ ಇರೋದು. ಸರಿಯಾಗಿ ಸುಮ್ಮನೆ 25 5 ಮನೆ, 2 ರೂಮು, ಒಂದು ದೇವ್ರ ಮನೆ, ಓಪನ್ ಕಿಚನ್ನು, ಅಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ. ಮುಂದಕ್ಕೆ 10 ಅಡಿ ಕೆನಾಫ್, ಈ ಕಡೆ 11 ಅಡಿ 10 ಅಡಿ ತಗೊಂಡವ್ರೆ. 1 ಅಡಿ ಗೋಡೆ ಇಕ್ಕಂಡ್ರೆ ಇನ್ನೊಂದು 9 ಅಡಿ 9.25 ಅಡಿ ಬರ್ತದೆ ಅನಿಸುತ್ತೆ. ಅರ್ಧ ಇಂಚಿಗೆ ಗೋಡೆ ಇಕ್ತಾರೆ ಏನೋ ಇವಾಗ. ಒಂದು 9 ಮುಕ್ಕಾಲು 9.25 ಕೆನಾಪ್ ಬರುತ್ತೆ. ಮುಂದಕ್ಕೂ ಒಂದು 10 ಅಡಿ, ಒಟ್ಟಿನಲ್ಲಿ 10 ಅಡಿ ತಗೊಂಡವ್ರು ಸೈಡ್ನಾಗೂ ಮುಂದೇನು ಸಾಕು. ಮುಂದೆ ಬೇರೆ ಸ್ವಲ್ಪ ಜಾಗ ಇರುತ್ತೆ, ಸಾಕು ಮಸ್ತಾಗುತ್ತೆ. ಇದೇನೆ ನಾನು ಜಾಗ ಕಡಿಮೆ ಆಗುತ್ತೇನೋ ಅಂತ ಅನ್ಕೊಂಡೆ ಕಣಮ್ಮ. ಆಳ್ದಾಗ ಎಷ್ಟು ದೊಡ್ಡದೈತೆ ಜಾಗ. ಹಳೆ ಗೋಡೆ ಎಲ್ಲ ವರ್ಷಿತ, ಅದಕ್ಕೆ ಹಳೆ ಗೋಡೆ ಎಷ್ಟಿಷ್ಟು ದಪ್ಪ ಇದ್ವು, ಅದಕ್ಕೆ ಕಿತ್ತ ಮೇಲೆ ಜಾಗ ಚೆನ್ನಾಗಿ ಕಾಣಿಸ್ತಾ ಐತೆ ಇದು. ಮನೆ ಅವು ಗಾಡೆ ರಾಸಸ್ ದಪ್ಪ ಇದ್ವು, ಅವಾಗ ಇಟ್ಟಿಟ್ಟು ದಪ್ಪ ಇಕ್ಕರು. ಇವಾಗ ಸಣ್ಣದಾಗಿ ಇಕ್ತಾರಲ್ಲ, ಅದಕ್ಕೆ ಆಗುತ್ತೇನು. ದೊಡ್ಡ ಮನೆ ಅಲ್ಲ, ಹಳೆ ಮನೆ ಜಾಗ ಕಿತ್ತರೆ ಮಸ್ತಾಗುತ್ತೆ ಹೇಳು. ಮಸ್ತಾಗೈತೆ ಅದಕ್ಕೇನೆ. ಅದು ಹಳೆ ಮನೆಗೆ ಮೊದಲಿನ ಗೋಡೆಗಳು ಇಟ್ಟು ದಪ್ಪ ಇಕ್ಕಿರೋರು, ಅವು ಹಂಗೇನೆ ಕಲ್ಲಿನ ಗೋಡೆ ಇಂಥವು ಇಕ್ಕಿರ್ತಾರಲ್ಲ, ನನ್ನ ಜಾಗ ಈಟೈತೆ ಅಮ್ಮ ಕಾಣುತ್ತೆ. ನಮ್ಮ ಮನೆ ಶುಭ ಮಸ್ತು ಅಂತ ಹೇಳಿ ಸ್ಟಾರ್ಟ್ ಆಗೈತೆ. ಎಲ್ಲ ಮನೆ ಕಿತ್ತಿದ್ವಿ, ಆಲೇನೆ ಎಲ್ಲ ಕ್ಲೀನ್ ಮಾಡಿಸಿದ್ವಿ. ಅದಕ್ಕೆ ಎಲ್ಲನ ಬಂದು ಮಾರ್ಕಿಂಗ್ ಮಾಡಿ ಹೋಗವ್ರಿ. ಪಿಲ್ಲರ್ ಗುಂಡಿಗಳು ತಕ್ಕಬೇಕಲ್ಲ, ಅದಕ್ಕೆ ಸ್ಟಾರ್ಟ್ ಮಾಡಬೇಕಂದ್ರೆ ನಾವು ಫಸ್ಟ್ ಬೇಸ್ಮೆಂಟ್ ಪೂಜೆ ಮಾಡಬೇಕು. ನಾಳೆ ಟೈಮ್ ಚೆನ್ನಾಗೈತೆ ಅಂತ ಹೇಳವ್ರೆ. 9 ಗಂಟೆ ರಾಜಯೋಗ ಐತೆ. ಬೇಸ್ಮೆಂಟ್ ಪೂಜೆ ಮಾಡಬೇಕಾದ್ರೆ ಮನೆ ಯಾವಾಗಲೂ ಸ್ಟಾರ್ಟ್ ಮಾಡಬೇಕಾದ್ರೆ ರಾಜಯೋಗ ಯಾವತ್ತಿರುತ್ತೋ ಅವತ್ತು ಸ್ಟಾರ್ಟ್ ಮಾಡಬೇಕಂತೆ. ಅವತ್ತು ಬಹಳ ಚೆನ್ನಾಗಿರುತ್ತಂತೆ. ರಾಜಯೋಗ ಇದ್ದರೆ ಚೆನ್ನಾಗೆ ಯಾವುದೇ ಆಗಲಿ, ಈಗ ಯಾವಗಳಿಗೆ ಹಿಡ್ಕೊಂಡು ಅಂತಾರಲ್ಲ, ಹಾಗೆ ರಾಜಯೋಗ ಇದ್ದಿದ್ದ ದಿವಸ ನಾವು ಪೂಜೆ ಮಾಡಿದ್ರೆ ಚೆನ್ನಾಗಿ ಬೇಗ ಎಲ್ಲ ಕೆಲಸ ಕಾರ್ಯಗಳು ಆಗ್ತವೆ. ಅದಕ್ಕೇ ನಾಳೆ ಚೆನ್ನಾಗೈತಂತೆ. ನಾವು ಬೇಗ ನಾಳೆ ಪೂಜೆ ಮಾಡಿಬಿಟ್ರೆ ಅವ್ರು ಬೇಗ ಕೆಲಸ ಮುಗಿಸ್ತಾರೆ. ನಮ್ಮಪ್ಪಗಂತೂ ತುಂಬ ಭಯ, ದೊಡ್ಡದಾತು ಮನೆ ದೊಡ್ಡದಾತು ಅಂತಾರೆ. ಇವ್ರು ಹೆಂಗ್ತಾರೆ, ನಮ್ಮಪ್ಪ ಜಾಸ್ತಿ ಎದ್ರಕೊಂಬುತ್ತೆ ಸ್ವಲ್ಪ. ಯಾಕಂದರೆ ನಮ್ಮಪ್ಪ ಅದು ಇದು ಗಲಾಟೆದಲ್ಲ ಗದ್ಲಿದ್ದಲ್ಲ ಏನಿಲ್ಲ, ಸ್ವಲ್ಪ ಸಾಲ ಮಾಡೋಕ್ಕೆ ಎದ್ರಕೊಂಬ್ತಾರೆ. ಯಾಕಂದರೆ ನಮ್ಮಪ್ಪ ಇಂಥ ಸಾಲ ಫಲ ಮಾಡಿ ಇಂಥದ್ದೆಲ್ಲ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಎದ್ರಕೊಂಬುತ್ತೆ.
ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.